ಫ್ರೆಂಡ್ಸ್, ಹೋಮ್ ಕುಕ್ ಚಾನಲ್ಗೆ ಸ್ವಾಗತ. ಹೆಸರು ಕಾಳಿನ ಮೊಳಕೆ ಬಾಜಿ ಯಾರಿಗೆ ಇಷ್ಟ ಆಗಲ್ಲ ಹೇಳಿ? ತುಂಬಾ ರುಚಿಯಾಗಿರುತ್ತೆ, ಹಾಗೆಯೇ ಹೆಲ್ದಿನೂ ಕೂಡ. ಇದು ಸಾಮಾನ್ಯವಾಗಿ ನಮ್ಮ ಕಡೆ ಯಾವುದೇ ಫಂಕ್ಷನ್ ಆದರೂ ಈ ಥರದೊಂದು ಮೊಳಕೆ ಕಾಳಿನ ಬಾಜಿ ಇದ್ದೇ ಇರುತ್ತೆ. ಇದಕ್ಕೆ ಕೆಲವೊಂದು ವೆಜಿಟೇಬಲ್ಸನ್ನು ಹಾಕಿ ಮಾಡುವಂಥ ಪದ್ಧತಿನೂ ಉಂಟು, ಆದರೆ ನಾನಿಲ್ಲಿ ಕೇವಲ ಮೊಳಕೆ ಕಾಳನ್ನಷ್ಟೇ ಹಾಕಿ ಮಾಡ್ತಾಯಿದ್ದೀನಿ. ನೋಡಿ, ನಾನಿಲ್ಲಿ ಅರ್ಧ ಕೆಜಿಯಷ್ಟು ಹೆಸರು ಕಾಳನ್ನು ಸುಮಾರು 7ರಿಂದ 8 ತಾಸು ನೆನೆಸಿಟ್ಟಿದ್ದೀನಿ. ನೆನೆಸಿಟ್ಟ ನಂತರ ನೋಡಿ ಕಾಳುಗಳು ಎಷ್ಟು ಚೆನ್ನಾಗಿ ದೊಡ್ಡದಾಗಿದೆ ಅಂತ. ಈ ಮೊಳಕೆ ತರಿಸಲಿಕ್ಕೆ ಕಾಳನ್ನು 7ರಿಂದ 8 ತಾಸು ನೆನೆಸಲೇಬೇಕು. ರಾತ್ರಿ ನೆನೆ ಹಾಕಿಟ್ರೆ ಬೆಳಿಗ್ಗೆ ಇದನ್ನು ಮೊಳಕೆ ತರಲಿಕ್ಕೆ ಇಡ್ಬೋದು. ನೋಡಿ, ಇದನ್ನು ನೆನೆ ಹಾಕಿದ ನಂತರ ಅದರ ನೀರನ್ನೆಲ್ಲ ತೆಗೆದು ಆನಂತರ ಇದನ್ನು ಒಂದು ಕಾಟನ್ ಬಟ್ಟೆಯಲ್ಲಿ ಹಾಕಿ ಈ ರೀತಿ ಅದನ್ನು ಕಟ್ಟಿಡಬೇಕು. ಕಟ್ಟಿಟ್ರೆ ಬೇಗ ಮೊಳಕೆ ಬರುತ್ತೆ, ಹಾಗೆಯೇ ಯಾವುದೇ ಸ್ಮೆಲ್ಲು ಬರೋದಿಲ್ಲ. ಅದರ ಬದಲು ನಾವು ಪಾತ್ರೆಯಲ್ಲಿ ಹಾಕಿ ಹಾಗೆ ಮುಚ್ಚಿಟ್ಟಾಗ ಸ್ವಲ್ಪ ಸ್ಮೆಲ್ ಬರುತ್ತೆ. ಈ ರೀತಿ ಕಟ್ಟಿ ಓಪನ್ ಆಗಿ ಇಟ್ಟಾಗ ಮೊಳಕೆ ತುಂಬಾ ಚೆನ್ನಾಗಿ ಬರುತ್ತೆ, ಹಾಗೆಯೇ ಸ್ಮೆಲ್ ಕೂಡ ಬರೋದಿಲ್ಲ. ನೋಡಿ, ನಾನು ಇದನ್ನು ಕಾಟನ್ ಬಟ್ಟೆಯಲ್ಲಿ ಹಾಕಿ ಕಟ್ಟಿದ್ದೇನೆ. ಇದೇ ಪಾತ್ರೆಯಲ್ಲಿ ಇಡ್ತೇನೆ. ಇದನ್ನು ನೋಡಿ ಸುಮಾರು 10ರಿಂದ 12 ತಾಸು ಹಾಗೆ ಇಡಬೇಕು. ನೋಡಿ, ಕಟ್ಟಿಟ್ಟಿರುವಂಥ ಹೆಸರು ಕಾಳು ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂತ. ಈ ರೀತಿ ಮೊಳಕೆ ಬಂದಿದೆ ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ. ಈಗ ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ 1 ವಾರದ ತನಕ ಯಾವುದೇ ಅಡುಗೆಗೂ ಇದನ್ನು ಹಾಕ್ಕೊಳ್ಳಿಕ್ಕಾಗತ್ತೆ. ಪಲ್ಯ ಮಾಡ್ಕೋಬೋದು, ಅಥವಾ ಬಾಜಿ, ಸುಕ್ಕ, ಅಥವಾ ಸಲಾದ್ ಹಾಗೇನು ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ನಾನಿಲ್ಲಿ ಬಾಜಿ ಮಾಡ್ತಾ ಇರೋದ್ರಿಂದ ನನಗೆ ಇದ್ರ ಸಿಪ್ಪೆಯನ್ನು ತೆಗಿಬೇಕಾಗಿದೆ. ಅದಕ್ಕೋಸ್ಕರ ನಾನೊಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ಓವರ್ನೈಟ್ ಇಡ್ತಾ ಇದ್ದೀನಿ. ಹೀಗೆ ಇಡೋದ್ರಿಂದ ನೋಡಿ ಈ ಥರ ಸಿಪ್ಪೆ ಎಲ್ಲ ಮೇಲೆ ಬಂದಿದೆ. ಆನಂತರ ಈ ಸಿಪ್ಪೆಯನ್ನು ಆರಿಸಿ ತೆಗಿತಾ ಇದ್ದೀನಿ. ಮೊಳಕೆ ಮಾತ್ರ ಹಾಳಾಗಬಾರ್ದು, ಸಿಪ್ಪೆಯನ್ನು ಮಾತ್ರ ತೆಗಿಬೇಕು. ನೋಡಿ, ಇದನ್ನು ಮಾಡಲಿಕ್ಕೆ ಸ್ವಲ್ಪ ಸಮಯ ಬೇಕಾಗ್ತದೆ, ಆದರೆ ಸ್ವಲ್ಪ ಕಷ್ಟಪಟ್ಟು ಇದನ್ನು ತೆಗಿಲೇಬೇಕು. ಇಲ್ಲಾಂದರೆ ಅದು ಬಾಜಿಯಲ್ಲಿ ಸಿಪ್ಪೆ ಸಪ್ರೇಟ್ ಆಗಿಬಿಡ್ತದಲ್ಲ, ಆವಾಗ ಅದು ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿಬಿಡ್ತದೆ, ರುಚಿನೂ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಈ ಸಿಪ್ಪೆಯನ್ನೆಲ್ಲ ತೆಗಿಬೇಕಾಗ್ತದೆ. ನೋಡಿ, ಕೆಲವೊಂದು ಕಾಳುಗಳಲ್ಲಿ ಸಿಪ್ಪೆ ಇದೆ, ಅದೇನು ದೊಡ್ಡ ತೊಂದರೆ ಆಗೋದಿಲ್ಲ, ಬಟ್ ಮ್ಯಾಕ್ಸಿಮಮ್ ಕ್ಲೀನ್ ಆಗಿದೆ. ನೋಡಿ, ಈಗ ಬಾಜಿ ಮಾಡ್ತಾಯಿದ್ದೀನಿ. ಅದಕ್ಕೆ ದಪ್ಪ ತಳೆ ಇರುವಂಥ ಒಂದು ಪಾತ್ರೆಯನ್ನು ಗ್ಯಾಸ್ ಫ್ಲೇಮ್ ಮೇಲೆ ಇಟ್ಟಿದ್ದೇನೆ. ಗ್ಯಾಸ್ ಫ್ಲೇಮ್ ಲೋ ಅಲ್ಲಿದೆ. ನೋಡಿ, ಈಗ ಇದಕ್ಕೆ ಸಿಪ್ಪೆ ತೆಗೆದಿರುವಂಥ ಹೆಸರು ಕಾಳನ್ನು ಹಾಕ್ತಾಯಿದ್ದೀನಿ. ಹೆಸರು ಕಾಳು ಸುಮಾರು 10 ಜನರಿಗೆ ಮಾಡುವಂಥ ಬಾಜಿ ಆಗಿರೋದ್ರಿಂದ 2 ಬೌಲಷ್ಟು ಹಾಕ್ತಾಯಿದ್ದೀನಿ. ಅದಕ್ಕೆ ದೊಡ್ಡ ಗಾತ್ರದ 2 ಟೊಮೆಟೊವನ್ನು ಸಣ್ಣಕ್ಕೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಹಾಗೆಯೇ 1.5 ಇಂಚಷ್ಟು ಶುಂಠಿಯನ್ನು ಸಣ್ಣಕ್ಕೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಬೇಯಲಿಕ್ಕೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟು ನೀರನ್ನು ಹಾಕಿ ಈ ಟೊಮೆಟೊ ಮತ್ತು ಕಾಳುಗಳನ್ನು ಸರಿಯಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಬೇಯಲಿಕ್ಕೆ ಬಿಡಬೇಕು. ಸುಮಾರು ಒಂದು 10ರಿಂದ 15 ನಿಮಿಷದೊಳಗಡೆ ಇದು ಚೆನ್ನಾಗಿ ಬೇಯುತ್ತೆ. ನೋಡಿ, ಮಸಾಲೆ ಮಾಡಲಿಕ್ಕೆ ಒಂದು ಫ್ರೈ ಪ್ಯಾನನ್ನು ಗ್ಯಾಸ್ ಫ್ಲೇಮ್ ಮೇಲೆ ಇಟ್ಟಿದ್ದೇನೆ. ಅದಕ್ಕೆ 1.5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೇನೆ. ಎಣ್ಣೆ ಗರಂ ಆದಮೇಲೆ 1 ಮೀಡಿಯಮ್ ಗಾತ್ರದ ಈರುಳ್ಳಿಯನ್ನು ಉದ್ದಕ್ಕೆ ಸಿಗ್ದು ಹಾಕ್ತಾಯಿದ್ದೀನಿ. ಜೊತೆಗೆ 10ರಿಂದ 12 ಎಸಳು ಬೆಳ್ಳುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಇವಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಕಲರ್ ಸ್ವಲ್ಪ ಚೇಂಜ್ ಆಗಬೇಕು. ಆನಂತರ 10ರಿಂದ 15 ಕರಿಬೇವಿನ ಎಲೆಯನ್ನು ಹಾಕಿದ್ದೇನೆ. ಅದನ್ನು ಸ್ವಲ್ಪ ಫ್ರೈ ಆಗಬೇಕು. ಆನಂತರ 1 ಮೀಡಿಯಮ್ ಗಾತ್ರದ ತೆಂಗಿನಕಾಯಿಯಲ್ಲಿ ಅರ್ಧ ಭಾಗವನ್ನು ತುರಿದು ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೆಶ್ ತೆಂಗಿನಕಾಯಿಯನ್ನು ಹುರಿದಾಗ ಒಳ್ಳೆ ಪರಿಮಳ ಬರ್ತದೆ. ನೋಡಿ, ಅಲ್ಲಿ ತನಕ ಹುರ್ಕೊಳ್ಬೇಕಾಗತ್ತೆ. ಸ್ವಲ್ಪ ಒಂದು 2ರಿಂದ 3 ನಿಮಿಷ ಸಾಕಾಗುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಹುರಿದುಕೊಳ್ಳಲಿಕ್ಕೆ. ಇದು ಹುರಿದು ಆದ ನಂತರ ಇದಕ್ಕೆ ಮಸಾಲೆಗಳನ್ನು ಹಾಕ್ತಾಯಿದ್ದೀನಿ. 2 ಟೇಬಲ್ ಸ್ಪೂನ್ ಮೆಣಸಿನ ಪುಡಿ, 2 ಟೇಬಲ್ ಸ್ಪೂನ್ ಕೊತ್ತಂಬರಿ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಪುಡಿ, 1 ಟೇಬಲ್ ಸ್ಪೂನ್ ಗರಂ ಮಸಾಲ. ಈ ಗರಂ ಮಸಾಲೆಯನ್ನು ಮನೆಯಲ್ಲೇ ಮಾಡಿಟ್ಕೊಂಡಿರುವಂಥದ್ದು. ಸುಮಾರು 12 ಗರಂ ಮಸಾಲೆಯನ್ನು ಹಾಕಿ ಅದನ್ನು ಸರಿಯಾಗಿ ಹುರಿದು ಪುಡಿ ಮಾಡಿ ಇಟ್ಕೊಂಡಿರುವಂಥದ್ದು. ಈ ಗರಂ ಮಸಾಲ ರೆಸಿಪಿಯನ್ನು ನಾನು ಆಲ್ರೆಡಿ ಶೇರ್ ಮಾಡಿದ್ದೇನೆ, ಬೇಕಾದರೆ ಚೆಕ್ ಮಾಡ್ಕೋಬೋದು. ಈ ಮಸಾಲೆಗಳನ್ನು ಲೋ ಫ್ಲೇಮಲ್ಲಿ 1 ನಿಮಿಷ ಹುರಿದ್ಬಿಟ್ಟು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ತಾ ಇದ್ದೇನೆ. ಈ ಮಸಾಲೆ ತಣ್ಣಗಾದಮೇಲೆ ಅದನ್ನು ಒಂದು ಮಿಕ್ಸರ್ ಜಾರಲ್ಲಿ ಹಾಕಿ ಅದಕ್ಕೆ ಒಂದು 6ರಷ್ಟು ಗೋಡಂಬಿಯನ್ನು ಹಾಕಿ ರುಬ್ಲಿಕ್ಕೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟು ನೀರನ್ನು ಹಾಕಿ ಸ್ಮೂತಾಗಿ ರುಬ್ಕೊಳ್ಬೇಕು. ನೋಡಿ, ಇಷ್ಟು ಸ್ಮೂತ್ ಪೇಸ್ಟ್ ಆಗಬೇಕು. ನೋಡಿ, ಬೇಯಲಿಕ್ಕೆ ಇಟ್ಟಿರುವಂಥ ಮೊಳಕೆ ತರಿಸಿರುವ ಹೆಸರು ಕಾಳು ತುಂಬಾ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ರುಬ್ಕೊಂಡಿರುವಂಥ ಮಸಾಲೆಯನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು. ಬಾಜಿ ಅಂದರೆ ಸ್ವಲ್ಪ ದಪ್ಪನೇ ಇರಬೇಕು. ನಾನಿಲ್ಲಿ ಮಿಕ್ಸರ್ ಜಾರಲ್ಲಿರುವ ಮಸಾಲೆಗೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ತೊಳೆದು ಹಾಕ್ತಾಯಿದ್ದೀನಿ. ನೀರನ್ನು ಹಾಕುವಾಗ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಬೇಕು. ತುಂಬ ತೆಳ್ಳಗೆ ಮಾಡ್ಕೋಬಾರ್ದು, ಹಾಗೆಯೇ ದಪ್ಪನೂ ಇರಬಾರ್ದು. ಮೀಡಿಯಮ್ ಕನ್ಸಿಸ್ಟೆನ್ಸಿ ಚೆನ್ನಾಗಿರುತ್ತೆ. ಈಗ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಮುಚ್ಚಿ 5ರಿಂದ 6 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಕುದಿಲಿಕ್ಕೆ ಬಿಡಬೇಕು. ನೋಡಿ, ಬಾಜಿ ಚೆನ್ನಾಗಿ ಕುದ್ದಿದೆ. ನೋಡಿ, ಈ ರೀತಿ ಕೆನೆ ಕಟ್ಕೊಂಡಿದೆ. ನೋಡಿ, ಇಷ್ಟಾದರೆ ಸಾಕು. ಈಗ ಇದಕ್ಕೆ ಸಣ್ಣಗೆ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇನ್ನೊಮ್ಮೆ ಸರಿಯಾಗಿ ಮಿಕ್ಸ್ ಮಾಡಿಬಿಡಬೇಕು. ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಇದಕ್ಕೆ ಒಂದು ಇಂಗಿನ ಒಗ್ಗರಣೆಯನ್ನು ಹಾಕ್ತಾಯಿದ್ದೀನಿ.
ಒಗ್ಗರಣೆಗೆ 2 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಗರಂ ಮಾಡಲಿಕ್ಕೆ ಇಟ್ಟಿದ್ದೇನೆ. ಅದಕ್ಕೆ 1 ಟೇಬಲ್ ಸ್ಪೂನ್ ಸಾಸಿವೆ, ಸ್ವಲ್ಪ ಕರಿಬೇವು, ಹಾಗೆಯೇ ಒಂದೆರಡು ಒಣಮೆಣಸಿನಕಾಯಿ, ಸ್ವಲ್ಪ ಇಂಗನ್ನು ಹಾಕಿ ಆನಂತರ ಅದನ್ನು ಈ ಬಾಜಿಗೆ ಹಾಕಿ ಮಿಕ್ಸ್ ಮಾಡಬೇಕು. ನೋಡಿ, ತುಂಬಾ ರುಚಿಯಾಗಿರುವಂಥ ಹಾಗೆ ಹೆಲ್ದಿ ಆಗಿರುವಂಥ ಹೆಸರು ಕಾಳಿನ ಮೊಳಕೆ ಬಾಜಿ ರೆಡಿಯಾಗಿದೆ. ನೋಡಿ, ಈ ಬಾಜಿಯನ್ನು ಪೂರಿ, ಚಪಾತಿ, ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ ಇವುಗಳ ಜೊತೆ ತಿನ್ನೋಕ್ಕಂತೂ ಸಖತ್ತಾಗಿರುತ್ತೆ. ಊಟದ ಜೊತೆ ಸೈಡ್ ಡಿಶ್ ಆಗಿಯೂ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೀವು ಸಹ ಟ್ರೈ ಮಾಡಿ. ಹಾಗೆ ರೆಸಿಪಿ ಹೇಗಾಗಿದೆ ಅನ್ನೋದನ್ನು ತಿಳಿಸಿ. ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ರುಚಿಯಾಗಿರುವಂಥ ರೆಸಿಪಿಯೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ಥ್ಯಾಂಕ್ ಯು.